ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 126ನೇ ಅಧ್ಯಾಯ 5ನೇ ವಚನ. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವವರು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತೇವೆ ಪ್ರಿಯರೇ. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು ಎಂಬುದಾಗಿ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ದಾರೆ ಪ್ರಿಯರೇ. ದೇವರು ಈ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರು ಪ್ರಿಯರೇ. ಒಂದು ಸಂಘದಲ್ಲಿ ಬೆಲೆನೆಂಬ ಒಬ್ಬ ವ್ಯಕ್ತಿ, ಒಂದು ದೇವ ಸೇವಕರು ಒಂದು ಸುವಾರ್ತೆಯನ್ನು ಸಾರುವಂತ ಸಮಯದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಯಾನಂದ್ರೆ ನಂಬಿಕೆ ಇಲ್ಲ ಅಂತ ವ್ಯಕ್ತಿ. ಅವನು ದೇವರ ಮಾತುಗಳನ್ನು ಹೇಳುವುದಾಗ್ಲಿ, ದೇವರ ವಾಕ್ಯವನ್ನು ಕೇಳುವಂತರಾಗ್ಲಿ, ಅವನು ಯಾರಾದ್ರೂ ಅವ್ರ ಮುಂದೆ ಬಂದು ಹೇಳುವಾಗ ಅವನು ಬಹಳ ರೀತಿಯ ಕೋಪಗೊಂಡು ಅವ್ರಿಗೆ ವಿರೋಧವಾಗಿ ಮಾತಾಡುವಂತ ವ್ಯಕ್ತಿ ಆಗಿದ್ದಾನೆ ಪ್ರಿಯರೇ. ಅವನಿಗೆ ದೇವ್ರ ವಾಕ್ಯ ಅಂದ್ರೆ ಇಷ್ಟ ಇಲ್ಲಂತ ಮನುಷ್ಯನು, ಅವನು ದೇವರಲ್ಲಿ ನಂಬಿಕೆ ಇಲ್ಲಂತ ಮನುಷ್ಯನು ಆ ರೀತಿಯಾಗಿ ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾನೆ ಪ್ರಿಯರೇ. ಆ ರೀತಿಯಾಗಿ ವಿರೋಧವಾಗಿ ನಡ್ಕೊಳ್ಳುವಾಗ ಆ ಒಂದು ಸಭೆಯಲ್ಲಿ ಒಂದು ಹಿರಿಯ ಮನುಷ್ಯನು ಹೇಗಾದ್ರೂ ಮಾಡಿ ನಾನು ಅವನನ್ನು ಭೇಟಿ ಮಾಡ್ಬೇಕು, ಅವನನ್ನು ನೋಡ್ಬೇಕಂತ ಹೇಳಿ ಆ ಹಿರಿಯ ಮನುಷ್ಯನ ಅನ್ಕೊಂಡಿರ್ತಾನೆ ಪ್ರಿಯರೇ. ಅನ್ಕೊಂಡಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಅಕಸ್ಮಿತವಾಗಿ ಆ ಮನುಷ್ಯನ ಬಗ್ಗೆ ಆಗಿ ನಾನು ನನ್ನ ಕುಟುಂಬದವ್ರನ್ನ ಹೆಂಡತಿ, ನನ್ನ ಮಕ್ಕಳು ಏನ್ ಮಾಡ್ಬೇಕು, ಆ ಮನುಷ್ಯನ ಸಲುವಾಗಿ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಅವ್ರ ಕಣ್ಣೀರಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಅವನು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಒಂದು ದಿವಸ ಅವನನ್ನು ಭೇಟಿ ಮಾಡಿದಾಗ, ನನ್ನ ಸ್ನೇಹಿತನೇ, ನಿನಗೋಸ್ಕರವಾಗಿ ನಾವು ನಮ್ಮ ಕುಟುಂಬದವರು ಎಲ್ಲರೂ ನಿನಗೋಸ್ಕರವಾಗಿ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ದೇವೆ ಅಂತೇಳಿ ಹೇಳ್ತಾನೆ ಪ್ರಿಯರೇ. ಆ ಕ್ಷಣನೇ ಅವನೇನ್ ಮಾಡ್ತಾನಂದ್ರೆ, ಅವನು ನಂಬಿಕೆ ಇಲ್ಲ ಅಂತ ಮನುಷ್ಯ ಏನ್ ಮಾಡ್ತಾನಂದ್ರೆ, ಆ ಒಂದು ಕಣ್ಣೀರಿಟ್ಟು ಅವ್ರು ಹೇಳ್ತಾ ಇರುವಾಗ ಆ ಕಣ್ಣೀರಿಗೆ ಎಷ್ಟು ಬೆಲೆ ಇದೆ ಎಂಬುದಾಗಿ ಅವನು ತಿಳ್ಕೊಂಡಿರ್ತಾನೆ ಪ್ರಿಯರೇ. ಆ ಕ್ಷಣನೇ ಅವನು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಮಾರ ಮನಸ್ಸು ಹೊಂದಿ ಅವನು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಮಾರ್ಗದಲ್ಲಿ ನಡೀತಾನೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಕಣ್ಣೀರಿಗೆ ಎಷ್ಟು ಬೆಲೆ ಇದೆ ಎಂಬುದಾಗಿ ನೋಡುವಂತರಾಗಿದೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನೀವು ಮುಂಜಾನೆ ಸಮಯ ನಮ್ಮ ಜೀವಿತದಲ್ಲಿ ಯಾವ ಕಣ್ಣೀರಿಟ್ಟು ನಾವು ದೇವರಿಗೆ ಮೊರೆ ಇಡ್ತಿದ್ದೇವೋ, ಯಾವ ಸಮಸ್ಯೆಗಳಾಗ್ಲಿ, ಕೋಟಿಗೆ ವಿಷಯಗಳಾಗ್ಲಿ, ಕುಟುಂಬ ಸಮಸ್ಯೆಗಳು, ಅನೇಕ ವಿರುದ್ಧವಾಗಿ ನಮಗೆ ಬರುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ನಾವು ಕಣ್ಣೀರಿಟ್ಟು ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕಣ್ಣೀರನ್ನು ನೋಡುವಂತ ದೇವರು ಪ್ರಿಯರೇ. ನಮ್ಮ ಕಣ್ಣೀರನ್ನು ನೋಡಿ ಹಾಗೆ ಬಿಟ್ಟು ನಮ್ಮನ್ನು ತಳ್ಳಿ ಬಿಡುವಂತ ದೇವರಲ್ಲ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ, ಯಾವ ಸಂಕಟದಲ್ಲಿ, ಯಾವ ಕಷ್ಟದಲ್ಲಿ, ಯಾವ ಕ್ಷಣದಲ್ಲಿ ಯಾವ ರೀತಿಯಾಗಿ ನಾವು ದೇವರಿಗೆ ಮೊರೆ ಇಡ್ತೇವೋ ಪ್ರಿಯರೇ, ನಮ್ಮ ಎಲ್ಲಾ ವಿಷಯದಲ್ಲಿ ದೇವರು ನಮ್ಮ ಕಣ್ಣೀರನ್ನು ನೋಡಿ ನಮ್ಮನ್ನು ಬೆಲೆ ಉಳ್ಳದಾಗಿ ನಮ್ಮ ಕಣ್ಣೀರೆಲ್ಲ ಒರೆಸಿ ನಮ್ಮನ್ನು ಆಧಾರ ನೀಡುವಂತ ದೇವ್ರ ಪ್ರಿಯರೇ. ಎಷ್ಟು ಜನರು ನಮ್ಮ ಅದೇ ಕಣ್ಣೀರು, ಅದೇ ಸಮಸ್ಯೆಗಳು, ಅವೇ ಕೊಟ್ಟಿಗೆ ಶಿಷ್ಯಗಳು, ಅವೇ ಗರ್ಭಫಲ ಇಲ್ಲಂತ ವಿಷಯಗಳು, ಅವೇ ಸಮಸ್ಯೆಗಳು ನಮ್ಗೆ ಎದುರಾಗ್ತಿದೆ ಅಂತ ಭಯ ಪಡ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಭಯ ಪಡಬೇಡಿ, ದೇವ್ರು ನಮಗೆ ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯೂರು ಎಂಬುದಾಗಿ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ ಅಳುತ್ತಾ ನಾವು ಜೀವಿತದಲ್ಲಿ ಸಾಗ್ತಾ ಇರ್ತೇವೆ ಪ್ರಿಯರೇ, ನಾವು ಸಂತೋಷವಾಗಿ ಮಾರ್ಪಡುವಂತೆ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ನಮ್ಮ ಕಣ್ಣೀರೆಲ್ಲ ಒರೆಸಿ ನಮ್ಗೆ ಆಧಾರ ನೀಡಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವರು, ಸರ್ವಶಕ್ತನಾದ ದೇವರು ಎಂಬುದಾಗಿ ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಪ್ರತಿಯೊಂದು ವಿಷಯದಲ್ಲಿ ದೇವ್ರ ಮೇಲೆ ಆಧಾರ ಇಟ್ಟು ನೀವು ಕಣ್ಣೀರಿಡ್ರಿ. ದೇವ್ರು ನಿಮ್ಗೆ ಎಲ್ಲಾ ವಿಷಯದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸುವಂತ ದೇವರು, ಎಲ್ಲಾ ಕಷ್ಟದಿಂದ ತೆಗೆಯುವಂತ ದೇವರು. ಪ್ರತಿಯೊಂದು ವಿಷಯದಲ್ಲಿ ನೀವು ದೇವ್ರ ಮೇಲೆ ಆಧಾರ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ ಎಸ್ಯ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮರೀತಿಗೆ ರಿಸೀವ್ ಮಾಡ್ಕೊಂಡು ತಂದೆ ಅವ್ರ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸ್ರಿ ಅಪ್ಪ ತಂದೆ ದೇವ್ರು. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ವಾಗ್ದಾನ ನೆರವೇರಿಸ್ರಿ ತಂದೆ. ಎಷ್ಟು ಜನರು ಕಣ್ಣೀರಲ್ಲಿ ಬಾಧೆ ಪಡ್ತಿದ್ರು, ಎಷ್ಟು ಸಮಸ್ಯೆಗಳಿಂದ ಬಾಧೆ ಪಡ್ತಾರೋ ಅವರ ಕಣ್ಣೀರೆಲ್ಲ ಒರೆಸುವಂತ ದೇವರು, ಅವ್ರ ಕಣ್ಣೀರು ಎಲ್ಲ ದಿನಗಳೆಲ್ಲ ತೆಗೆದು ಅವ್ರ ಜೀವಿತದಲ್ಲಿ ಸಂತೋಷನ ಮಾರ್ಪಡಿಸುವಂತ ದೇವ್ರು ನೀವಾಗಿರು ಪ್ರಭಾ. ಈ ವಾಗ್ದಾನವನ್ನು ಜೀವಿತದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ತಂದಿ ಎಲ್ಲಾ ರೀತಿಯಾಗಿ ದುಃಖ ದಿನಗಳೆಲ್ಲ ತೆಗೆದು ಅವ್ರ ಕಣ್ಣೀರ ದಿನಗಳೆಲ್ಲ ತೆಗೆದು ತಂದಿ ಅವ್ರಿಗೆ ಸಂತೋಷವಾಗಿ ಮಾರ್ಪಡಿಸಿ ನೀವೇ ಅವ್ರಿಗೆ ಅವ್ರ ಜೀವಿತದಲ್ಲಿ ವಾಗ್ದಾನ ನೆರವೇರಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.